ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಉಷಾ ಕೂಡ ಯೂಟ್ಯೂಬ್ ಚಾನಲಿಂದ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬೇಸಿಗೆ ಅಲ್ವಾ, ಫ್ರೂಟ್ ಸಲಾಡ್ ಮಾಡಿದ್ದೆ. ಸೊ ಅದರದ್ದೊಂದು ಕ್ಲಿಪ್ಪಿಂಗ್ ಇತ್ತು, ತೊಗೊಂಡಿದ್ದೆ. ದ್ರಾಕ್ಷಿ, ಬನಾನಾ ಮತ್ತು ಆ್ಯಪಲ್ಲು ಮತ್ತು ಹಾಲು, ಸ್ವಲ್ಪ ಮೊಸರು, ಹಾಗೆ ಗುಲ್ಕನ್ನು ಸಹ ಹಾಕಿ ಫ್ರೂಟ್ ಸಲಾಡ್ನ ಪ್ರಿಪೇರ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು ತಿನ್ನೋದಕ್ಕೆ. ಹಾಗೆ ಅವತ್ತಿನ ದಿನ ನಾವು ಚಟ್ನಿ ಪುಡಿ ಪ್ರಿಪೇರ್ ಮಾಡೋಣ ಅಂತ ಚಟ್ನಿ ಪುಡಿ ಪ್ರಿಪೇರ್ ಮಾಡಿದ್ವಿ. ನೋಡಿ, ಅದಕ್ಕೆ ಏನೇನು ತೊಗೊಂಡಿದ್ದೀವಿ ಅಂದರೆ ಒಂದು 7ರಿಂದ 8 ಖಾರದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಹಾಗೆ ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ, ಹಾಗೆ ಬೆಲ್ಲ ಒಂದು 3 ಸ್ಪೂನಷ್ಟು, ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರಷ್ಟು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ದೊಡ್ಡದು 2 ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀವಿ. ಈಗೇನು ತೋರಿಸ್ತಿದ್ದೀನಲ್ವ ಅದರಲ್ಲಿ ಒಂದು ಫುಲ್ ಆ ಕಪ್ಪಲ್ಲಿ ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿದ್ದೀನಿ ಅಲ್ಲೆಲ್ಲನೂ ನಾನು. ಹಾಗೆ ಒಂದು 1/4 ಕಪ್ಪಷ್ಟು ಉರಿಗಡಲೆ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ಒಂದು ಫುಲ್ ಕಪ್ಪಷ್ಟು ಕೊಬ್ಬರಿ ತುರಿ, ಇದನ್ನೆಲ್ಲ ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಅದನ್ನೆಲ್ಲ ಸ್ವಲ್ಪ ಎಣ್ಣೆ ಹುರ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೊಂಡಿರೋದು. ಕಾಯಿ, ಕಡಲೆ ಬೀಜ ಮತ್ತು ಹುಣಸೆಹಣ್ಣು ಅದನ್ನು ಸ್ವಲ್ಪ ಬಿಸಿಯಾಗಿ ಹಾಗೆ ಏನು ಆಯಿಲ್ ಹಾಕ್ದಂಗೆ ಬಿಸಿ ಮಾಡ್ಕೊಂಡು ಇಟ್ಕೊಂಡಿರೋದು. ಇಷ್ಟು ಚಟ್ನಿ ಪುಡಿ ಪ್ರಿಪೇರ್ ಮಾಡೋದಕ್ಕೆ ತೊಗೊಂಡಿರೋಂತಹ ಇಂಗ್ರೀಡಿಯೆಂಟ್ಸು. ನೋಡಿ, ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಆಗಿತ್ತು. ನೋಡಿ, ನಮ್ಮ ಅತ್ತೆ ಎಲ್ಲ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣು ಹಾಗೆ ಉಪ್ಪು ಹಾಕ್ಬಿಟ್ಟು ಅದನ್ನು ಫಸ್ಟ್ ರುಬ್ಕೊಳ್ತಾರೆ. ಸ್ವಲ್ಪ ಪುಡಿಯಾಗಿ ಮಾಡ್ಕೊತಾರೆ. ಎಲ್ಲ ಒಂದೇ ಸಲ ಹಾಕಿದ್ರೆ ನೀಟಾಗಿ ಪುಡಿ ಆಗಲ್ಲ ಅಂತ. ಮೆಣಸಿನ್ಕಾಯಿ ಹಾಗಾಗೆ ಇರುತ್ತೆ, ಹಾಗಾಗಿ ಫಸ್ಟ್ ಅವನ್ನೆಲ್ಲ ರುಬ್ಕೊಳ್ತಾರೆ ಒಂದು ಸಲ. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿತ್ತು. ನೋಡಿ, ಈ ಥರ ತರಿಯಾಗಿ ರುಬ್ಕೊಂಡಿದ್ದಾರೆ. ಇದನ್ನು ಒಂದು ಕಡೆ ಹಾಕಿಬಿಟ್ಟು ಇದನ್ನೊಂದು ಕಡೆ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಕಡಲೆಕಾಯಿ ಬೀಜ ಸ್ವಲ್ಪ, ಕಡಲೆ ಒಂದು ಸ್ವಲ್ಪ, ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪನೇ ರುಬ್ಕೊತಿದ್ದಾರೆ. ಒಂದೇ ಸಲ ಹಾಕಿದ್ರೆ ನೀಟಾಗಿ ಪುಡಿ ಆಗಲ್ಲ. ಹೀಗೆ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಮುಂಚೆನೇ ಮೆಣಸಿನ್ಕಾಯಿ ಅದೆಲ್ಲ ಹುಣಸೆ ಹಣ್ಣು ಎಲ್ಲ ಹಾಕಿ ರುಬ್ಕೊಂಡಿದ್ರಲ್ವ, ಸೊ ಅದನ್ನು ಹಾಕ್ಕೊತಿದ್ದಾರೆ. ಹೀಗೆ ಸ್ವಲ್ಪನೇ ಹಾಕೋದ್ರಿಂದ ನೀಟಾಗಿ ಬರುತ್ತೆ ರುಬ್ಬಿರೋದು, ಮತ್ತು ಕಚ್ಕೊಳಲ್ಲ. ಏನು ಮಿಕ್ಸಿ ಜಾರಿಗೆ ಅದು ಕಚ್ಕೊಳ್ಳಲ್ಲ. ನೋಡಿ, ಅದಕ್ಕೆ ಕೊಬ್ಬರಿನೂ ಹಾಕ್ಕೊತಿದ್ದಾರೆ ಅದ್ರ ಜೊತೆಗೆ. ಹೀಗೆ ಸ್ವಲ್ಪನೇ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ. ನೋಡಿ, ಆಲೇ ರುಬ್ಬಿ ಒಂದು ಸಲ ರುಬ್ಬಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದಾರೆ ಚೆನ್ನಾಗಿ. ಕೈಯಲ್ಲೇ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಹೊರಗಡೆನೂ ಇಡ್ಬೋದು, 2ರಿಂದ 3 ತಿಂಗಳು ಹೊರಗಡೆನೇ ಇಡ್ಬೋದು. ಜಾಸ್ತಿ ದಿನ ಇಟ್ಟರೆ ಒಂಥರ ಆಗುತ್ತೆ, ಟೇಸ್ಟು ಹೊರಟೋಗ್ಬಿಡುತ್ತೆ. ನಿಮಗೆ ಇನ್ನೂ ಬೇಕು ಅಂದರೆ ಒಂದು 6 ತಿಂಗಳು ನೀವು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಕೊಬೋದು. ನೋಡಿ, ಇದನ್ನು ಹಾಗೆ ಅದೇ ಥರನೇ ರುಬ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತಿದ್ದಾರೆ. ಹಾಗೆ ಎಲ್ಲನೂ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಿದ್ದಾರೆ ನೀಟಾಗಿ. ಈ ಥರ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲನೂ ಹೊಂದ್ಕೊಳ್ಳುತ್ತೆ, ನೀಟಾಗಿ ಆಗುತ್ತೆ ಚಟ್ನಿ ಪುಡಿ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ ಚಟ್ನಿ ಪುಡಿ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಅಥವಾ ರೊಟ್ಟಿ, ಚಪಾತಿ, ದೋಸೆ ಜೊತೆಗೂ ಸಹ. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ಥರ ಆಯಿತು ಅಂತ ಹೇಳಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಮನೆಯಲ್ಲಿ ಸಜ್ಜೆ ರೊಟ್ಟಿ ಇತ್ತು ಅಂತ ಸಜ್ಜೆ ರೊಟ್ಟಿ ಮತ್ತು ಈಗೇನು ಫ್ರೆಶ್ಶಾಗಿ ಮಾಡಿದ್ವಲ್ವ ಚಟ್ನಿ ಪುಡಿ, ಅದ್ರ ಜೊತೆಗೆ ಮೊಸರು ಹಾಕಿ ಕಲಸಿ ಲಿಕ್ಕಿ ಕೊಟ್ಟೆ. ಹೇಗಿತ್ತು ಅಂತ ಕೇಳಿದ್ರು ತುಂಬ ಚೆನ್ನಾಗಿದೆ, ಮಸ್ತ್ ಸಕ್ಕತ್ತಾಗಿದೆ, ಟೇಸ್ಟಿಯಾಗಿದೆ ಅಂತ ಹೇಳ್ತಿದ್ದ. ನೋಡಿ, ಈ ಥರ ಮೊಸರು ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಈ ಥರ ಖಡಕ್ ರೊಟ್ಟಿ ಜೊತೆ, ಅಥವಾ ನೀವು ಮಾಮೂಲಿ ಮನೇಲಿ ದೋಸೆ, ರೊಟ್ಟಿ ಎಲ್ಲ ಮಾಡ್ತಿರಲ್ವ, ಚಪಾತಿ, ಅದ್ರ ಜೊತೆಗೂ ಸಹ ತಿನ್ಬೋದು. ನೋಡಿ, ಲಿಕ್ಕಿ ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ನಾನು. ಹೇಗಿದೆ ಲಿಕ್ಕಿ ಅಂತಂದರೆ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ಅಂತ. ಅವ್ನಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ, ಖುಷಿಯಿಂದ ತಿಂತಾನೆ. ಒಂದು ರೊಟ್ಟಿ ಫುಲ್ ಖಾಲಿ ಮಾಡ್ದೆ ಅವನು.
ತುಂಬ ಚೆನ್ನಾಗಿದೆ ಅಂತ ನೋಡಿ ಹೇಗೆ ಹೇಳ್ತಿದ್ದಾನೆ. ಓಕೆ ಫ್ರೆಂಡ್ಸ್, ಅವತ್ತಿನ ದಿನವೇ ನಾನು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ಏನಂದರೆ ನಂದು ಹಳೇದು ಚಿಕ್ಕದು ಒಂದು ಸ್ಟಡ್ ಇತ್ತು, ಗ್ರೀನ್ ಕಲರ್ ಹರಳಿಂದು. ತುಂಬ ದಿನ ಆಗಿತ್ತು ಅದನ್ನು ತೊಗೊಂಡು, ತುಂಬ ಹಳೇದು. ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಹೋಗಿದ್ದೆ. ನೋಡಿ ಇಲ್ಲಿ ನಾನು ಫುಲ್ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ನೋಡಿ ಅಲ್ಲಿ ಚಿಕ್ಕದು ಈ ಕಡೆ ಹರಳು ತೆಗ್ದು ಇಟ್ಟಿದ್ದಾರೆ, ಅವ್ರು ಇಟ್ಕೊಂಡ್ರಲ್ವ ಅಂಗಡಿಯವರು, ಅದು ನನ್ನದು ಹಳೇದು. ಇದು ಹೊಸ ತೊಗೊಂಡಿರೋಂಥ ಇಯರಿಂಗ್ಸು 2 ಗ್ರಾಮ್ಸ್ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ತೊಗೊಂಡಿದ್ದು ನಾನು ವಾಸವಿ ಜ್ಯುವೆಲರ್ಸಲ್ಲಿ, ಹಿರಿಯೂರಲ್ಲಿ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ, ತುಂಬ ಕಲೆಕ್ಷನ್ ಇದೆ ಫ್ರೆಂಡ್ಸ್, ನೀವು ಒಂದ್ಸಲ ಹೋಗಿ, ತುಂಬ ಕಲೆಕ್ಷನ್ಸ್ ಇದೆ ಅಲ್ಲಿ, ನೀವು ಒಂದ್ಸಲ ಹೋಗಿ ನೋಡಿ ಫ್ರೆಂಡ್ಸ್. ಇದ್ರ ಬಗ್ಗೆ ಡೀಟೇಲಾಗಿ ಏನಾದರೂ ಬೇಕಂದರೆ ಮತ್ತೆ ವಿಡಿಯೋ ಮಾಡಿ ಹೇಳ್ತೀನಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.